Audio Jungle. Audio Jungle. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಏನು ಗೊತ್ತಾ, ಇವತ್ತು ಫುಲ್ಲು ಅಂದರೆ ಇಷ್ಟು ದಿವಸ ಊರು ಫಂಕ್ಷನ್ಸು ನಾಗಮಣಿ ಮನೆ ಅಂದರೆ ಎಲ್ಲರ ಜೊತೆನೂ ಫುಲ್ಲು ಖುಷಿಯಾಗಿದ್ದು ಖುಷಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ವಿ ಅಲ್ವಾ. ಸಡನ್ಲಿ ಇವಾಗ ಮನೆಗೆ ಬಂದ ತಕ್ಷಣ ನಮಗೆ ಫುಲ್ಲು ಬೇಜಾರು. ಪಾಪುನೂ ಅಷ್ಟೇ, ಅಮ್ಮ ಬೇಜಾರಾಗ್ತಿದೆ ಅಂತಾಳೆ. ನೋಡೋಣ, ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ಒಂಥರ ಬೇಜಾರು. ಏಕೆಂದರೆ ಊರಲ್ಲಿದ್ದಾಗ ಎಲ್ಲರೂ ಇರೋರು, ಎದ್ದಿದ ತಕ್ಷಣ ಎಲ್ಲರ ಜೊತೆ ಫುಲ್ಲು ಆಟ ಆಡೋಳು ಖುಷಿಯಾಗಿ. ಮತ್ತು ಸಂಜೆ ಆಯಿತು ಅಥವಾ ಊಟದ ಟೈಮಲ್ಲಿ ಆಯಿತು, ಎಲ್ಲರೂ ಇರೋರಲ್ವ, ಫುಲ್ಲು ಖುಷಿಯಾಗಿರೋದು. ಹೊರಗಡೆ ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಮತ್ತು ಚೌಕಾಬಾರ ಆಡಿಕೊಂಡು ಹೇಗೆ ಖುಷಿಯಾಗಿ ತಮಾಷೆಗೆ ಇರ್ತಿದ್ವಿ. ಬಟ್ ಬೇಜಾರಾಗ್ತಿದೆ ಇವಾಗ. ನೋಡೋಣ, ಇವತ್ತು ಎಲ್ಲಾದರೂ ಹೋಗೋಣ ಹೊರಗಡೆ ಸುಮ್ಮನೆ ಹಾಗೆ ಅಂದ್ಕೊಂಡಿದ್ದೀವಿ. ಬಟ್ ತಿಂಡಿ ಎಲ್ಲ ಮುಗಿಲಿ ನೋಡೋಣ ಅಂದ್ಕೊಂಡು ಯೋಚನೆ ಮಾಡ್ತಿದ್ದೀವಿ. ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ತಿಂಡಿ ಮಾಡೋಣ ಅಂತ. ಫ್ರಿಜ್ಜಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಅದನ್ನು ಏನು ಮಾಡೋದು, ಸ್ವಲ್ಪ ಅಲ್ವ ಇರೋದು, ಎಂತಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡು ಸರಿ ಏನಾದರೂ ಮಾಡೋಣ ಅಂದ್ಕೊಂಡು ಸ್ವಲ್ಪ ಬೆಂಡೆಕಾಯಿ ಇತ್ತು, ಬೆಂಡೆಕಾಯ್ದು ಏನಾದರೂ ರೆಸಿಪಿ ಮಾಡಿಬಿಟ್ಟು ಅಂದರೆ ಪಲ್ಯನೋ ಏನಾದರೂ ಒಂದು ಗ್ರೇವಿ ಟೈಪ್ ಮಾಡಿ ಅದ್ರ ಜೊತೆ ಮೇಥಿ ಪರಾಟ ಮಾಡೋಣ ಅಂತ ಪರಾಟಾಗಿ ನೆನೆಸ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತಲ್ವ, ಅದನ್ನು ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು, ಹೆಚ್ಕೊಂಡಿರೋಂಥ ಮೆಂತ್ಯ ಸೊಪ್ಪು, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಚಿಲ್ಲಿ ಪೌಡರ್, ನಿಮಗೆ ಯಾವ್ದು ಇಷ್ಟ ಅದು. ನಾವಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಂದರೆ ಪಾಪು ಮಧ್ಯದಲ್ಲಿ ಸಿಕ್ಕಿದ್ರೆ ಮೆಣಸಿನ್ಕಾಯಿ ಅಂತ ತಿನ್ನಲ್ಲ ಅಂತ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸೋಂಪುಕಾಳು ಮಿಕ್ಸ್ ಮಾಡಿಕೊಂಡು ಈ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದೊಂದು ಜೀರಿಗೆ ಸೋಂಪುಕಾಳು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಚಪಾತಿ ಹಿಟ್ಟಿನ ಥರ ನಾದ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಥರ ಸಾಫ್ಟಾಗಿ ನಾದಿ ಎತ್ತಿಟ್ಕೊಳ್ಳೋದು. ಇವಾಗ ಸ್ಮೂತಾಗಿ ನೆನ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಪರಾಟ ಸಹ. ಹಾಗಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆ ಬೆಂಡೆಕಾಯಿ ಹೆಚ್ಕೋತಾ ಇದ್ದೀನಿ. ಬೇಗ ತಿಂಡಿ ಮುಗಿಸೋಣ, ಪಾಪು ಫುಲ್ಲು ಬೇಗ ತಿಂಡಿ ಬೇಕು ಅಂತೇಳೆ, ಅಂದರೆ ಲೇಟ್ ಆಗುತ್ತೆ. ಇವಾಗ ರಜೆ ಇರೋದ್ರಿಂದ ಸ್ಕೂಲಿಲ್ಲ ಅಲ್ವಾ, ಸ್ವಲ್ಪ ನಿಧಾನನೇ ಮಲಗೋದು ಎದ್ದೇಳೋದು ಎಲ್ಲ. ಸ್ಕೂಲು ಇನ್ನೇನು ಸ್ವಲ್ಪ ದಿವಸ ಇದೆ ಸ್ಟಾರ್ಟ್ ಆಗೋಕ್ಕೆ ಅನ್ನೋ ಟೈಮಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳೋಣ, ಬೇಗ ಎದ್ದೇಳೋದು ಅಂದ್ಕೊಂಡು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಇವಾಗ ನಾನು ಬೆಂಡೆಕಾಯಿನ ಫುಲ್ಲು ಸಣ್ಣದಾಗಿ ಈ ರೀತಿ ಹೆಚ್ಕೊಂಡು ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸ್ಕೊಂಡು ನಾವು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನೂ ಸೇರಿಸ್ಕೊಂಡು ಎರಡನ್ನೂ ಮಿಕ್ಸ್ ಮಾಡಿಕೊಂಡು, ನಾನು ತುಂಬ ರೋಸ್ಟ್ ಮಾಡ್ಕೊಳ್ಳಲ್ಲ, ಕೆಲವರು ಫುಲ್ ಬ್ಲಾಕ್ ಆಗೋ ತನಕ ರೋಸ್ಟ್ ಮಾಡ್ತಾರೆ. ನಾನಿಲ್ಲಿ ಜಸ್ಟ್ ಒಂದು 25% ಆಗೋ ಥರ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಆಮೇಲೆ ಫ್ರೈ ಮಾಡೋ ಟೈಮಲ್ಲಿ ಬೆಂದೇ ಬೇಯುತ್ತಲ್ಲ ಎಣ್ಣೆಲಿ. ಹಾಗಾಗಿ ನೋಡಿ, ಸ್ವಲ್ಪ ಅಂಟಿದೆ, ಕೆಲವರು ಅಂಟು ಪೂರ್ತಿ ಹೋಗೋ ತನಕ ಬೇಯಿಸ್ಕೋತಾರೆ. ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಅಂಟು ಹೋಗುತ್ತೆ. ಬಟ್ ನನಗಿಲ್ಲಿ ಪಲ್ಯ ಮಾಡೋ ಟೈಮಲ್ಲಿ ಹೇಗಿದ್ರೂ ಹೋಗುತ್ತಲ್ಲ ಅಂತ ನಾನೇನು ಇವಾಗ ನಿಂಬೆ ರಸ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ತೆಗ್ದಿಟ್ಕೊಂಡು ಸೈಡಲ್ಲಿ ಇವಾಗ ಮಿಕ್ಸಿ ಜಾರಲ್ಲಿ ನಾನು ಇಲ್ಲಿ ಟೊಮ್ಯಾಟೊ ಮತ್ತು ಸ್ವಲ್ಪ ಮೊಸರನ್ನ ಮತ್ತು ಅದ್ರ ಜೊತೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಕೊಂಡು ನಾನು ರುಬ್ಕೋತಾ ಇದ್ದೀನಿ, ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮೊಸರನ್ನ ನಾವು ಜಾಸ್ತಿ ದಹಿ ಬೆಂಡಿ ಮಾಡ್ತಾಯಿದ್ದೀನಿ ಇಲ್ಲಿ ಆ್ಯಕ್ಚುಲಿ ನಾನು. ಹಾಗಾಗಿ ನಾವು ಜಾಸ್ತಿ ಮಾಡಬೇಕು ಅಂದ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಟೊಮಾಟೊನು ಮತ್ತು ಮೊಸರನ್ನ. ನಾನಿಲ್ಲಿ ಎಷ್ಟು ಬೆಂಡೆಕಾಯಿ ತೊಗೊಂಡಿದ್ದೆ ಅದಕ್ಕೆ ತಕ್ಕ ಹಾಗೆ ನಾನು 2 ಅಥವಾ 3 ಟೊಮ್ಯಾಟೊನ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಿಕೊಂಡು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಕೊಂಡು. ಒಂದು ಕಡೆ ಇಲ್ಲಿ ಅದೇ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸೋಂಪುಕಾಳು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಜೊತೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಪೂರ್ತಿ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೆ ಅಲ್ವ ಟೊಮ್ಯಾಟೊ ಮತ್ತು ಮೊಸರು ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ದಹಿ ಬೆಂಡಿ ಇದೊಂಥರ ಮಾಡ್ಬೋದು. ಇನ್ನೊಂದು ಥರ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೆಮಿ ಗ್ರೇವಿ ಟೈಪ್
ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಸ್ವಲ್ಪ ಗಟ್ಟಿನೇ ಇರಲಿ, ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಜೊತೆ ನೆನೆಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಅದು ಈರುಳ್ಳಿ ಬೇಯೋದ್ರೊಳಗೆ ಅಂದರೆ ನಾವು ಪೇಸ್ಟ್ ಅದು ಕುದಿಯೋದ್ರೊಳಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ, ಅದು ಗ್ರೇವಿ ಫಾರ್ಮ್ ಆಗಲಿಕ್ಕೆ. ಮತ್ತು ಈ ಕಡೆ ಈ ಗ್ರೇವಿ ಸ್ವಲ್ಪ ಕುದೀತಾ ಇರೋ ಟೈಮಲ್ಲಿ ನಾವಿಲ್ಲಿ ಅರಿಶಿನ, ಜೀರಾ ಪೌಡರು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಅಂದರೆ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಗುಂಟೂರು ಮೆಣಸಿನ ಪುಡಿನ ಹಾಕ್ಕೋತೀನಿ, ಯಾಕೆಂದರೆ ಸ್ವಲ್ಪ ಖಾರ ಬೇಕು ಅಂತ ನಾನು. ಮತ್ತು ಲಾಸ್ಟಲ್ಲಿ ಧನಿಯಾ ಪೌಡರ್, ಇಷ್ಟು ಡ್ರೈ ಪೌಡರ್ಸನ್ನ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಬೇಕಾಗತ್ತೆ. ಎಣ್ಣೆ ಬಿಡಬೇಕು, ಆಗ ಆ ಪೌಡರ್ಸ್ನ ಹಸಿ ವಾಸನೆ ಹೋಗುತ್ತೆ. ಏಕೆಂದರೆ ಬೇಗ ನಾವು ಬೇರೆದನ್ನು ಆ್ಯಡ್ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋದಿಲ್ಲ. ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಸಿ ಆಮೇಲೆ ನಾವು ಕಡಲೆ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಆ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಕುದಿಯೋ ಟೈಮಲ್ಲಿ ಬೆಂಡೆಕಾಯಿ ಹಾಕ್ಕೋಬೇಕಾಗತ್ತೆ. ಇದೇ ಮಸಾಲೆಯಲ್ಲಿ ನಾವು ಬೇಯಿಸ್ಕೋಬೇಕು. ನಮಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಧನಿಯಾ ಪೌಡರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಟೊಮ್ಯಾಟೋನು ಮತ್ತು ಮೊಸರು ಸ್ವಲ್ಪ ಹೆಚ್ಚಿಗೆ ರುಬ್ಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಗಟ್ಟಿ ಇದ್ದರೂ ಓಕೆ ಅಂದ್ಕೊಂಡು ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ ಲಾಸ್ಟಲ್ಲಿ ಉಪ್ಪು ಟೇಸ್ಟಿಗೆ ಬೇಕಾಗಿದ್ದಷ್ಟು, ಅಂದರೆ ನಾವು ಬೆಂಡೆಕಾಯಿಗೆ ಆ್ಯಡ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಒಂದು 5-10 ಮಿನಿಟ್ಸ್ ಸಾಕು. ತುಂಬ ಬೇಯಿಸಿದ್ರೆ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗುತ್ತೆ ಬೆಂಡೆಕಾಯಿ. ನಾನು ತುಂಬ ಏನು ಮೆತ್ತಗೆ ಬೇಯಿಸೋದಿಲ್ಲ, ಮೀಡಿಯಮ್ ಬೆಂದಿದೆ ಪರವಾಗಿಲ್ಲ ಅನ್ನೋವರೆಗೂ ಬೇಯಿಸ್ತೀನಿ ಅಷ್ಟೇ. ನೋಡಿ ಇವಾಗ ಲಿಡ್ ಮುಚ್ಚಿ ಬೇಯಕ್ಕೆ ಬಿಟ್ಟು ನಾನು ಈಚೆ ನೋಡೋಣ ಪಾಪು ಏನು ಮಾಡ್ತಿದ್ದಾಳೆ ಅಂತ ಬಂದೆ. ಫುಲ್ಲು ಕಸ ಗುಡಿಸ್ತಿದ್ದಾಳೆ. ಅಂದರೆ ನಾನು ನಿಮಗೆ ಕೆಲಸ ಮಾಡಿಕೊಡ್ತೀನಮ್ಮ, ನಿಮಗೆ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ. ಫುಲ್ಲು ಇವಳೇ ಕೆಲಸ ಮಾಡೋದು ನಮ್ಮ ಮನೆಯಲ್ಲಿ, ಗೊತ್ತಾ? ಎಲ್ಲರಿಗೂ ಗೊತ್ತಾಗಲಿ ನೋಡಿ, ನೋಡೋರೆಲ್ಲ ಹಾಗೆ ಅಂತಾರೆ, ಓ ಫುಲ್ಲೆಲ್ಲ ಕೆಲಸ ಮಾಡಿಕೊಡ್ತಾಳೆ ನಿಮ್ಮ ಮಗಳು, ಸೂಪರ್ ಗ್ರೇಟ್ ಅಂತಾರೆ. ಈಗೇನೋ ಚಿಕ್ಕದೊಂದು ಪೊರಕೆ ಇಟ್ಕೊಂಡು ಅವಳದು ಈ ರೀತಿ ಸ್ವಲ್ಪ ಹಾಗೆ ಹೀಗೆ ಮಾಡಿ ನಾನು ನಿಮಗೆಲ್ಲ ಕೆಲಸ ಮಾಡಿಕೊಡ್ತೀನಮ್ಮ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡ್ತಿದ್ದಾಳೆ. ಏನೋ ಮಾಡ್ಕೊಳ್ಳಿ ಅಂತ ಆಟ ಆಡ್ಕೊತಿದ್ದಾಳಲ್ವ, ಖುಷಿ. ಯಾಕೆಂದರೆ ನನಗೆ ಮತ್ತೆ ಅಡುಗೆ ಮನೆಗೆ ಬಂದು ಹಿಂಸೆ ಕೊಡಲ್ಲ, ಆಟ ಆಡಲಿ ಅಂತ ಬಿಟ್ಕೊಂಡು ಅವಳನ್ನಲ್ಲಿ ಬಿಟ್ಟು ನಾನಿಲ್ಲಿ ಬಂದೆ. ಫೈನಲಿ ಬೆಂಡೆಕಾಯಿ ನೋಡಿ ಈ ಥರ ಬೆಂದಿದೆ, ಚೆನ್ನಾಗಿ ಬಂದಿದೆ. ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ರೆಡ್ ಕಾಣೋದು, ಬಟ್ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರಲಿ ಅಂತ. ಬಟ್ ನಾಟಿ ಸ್ಟೈಲ್ ದಹಿ ಬೆಂಡಿ ಇದು, ಯಾಕೆಂದರೆ ಹೋಟೆಲಲ್ಲೆಲ್ಲ ತುಂಬ ಕಲರ್ ರೆಡ್ಡಾಗಿ ಡಿಫ್ರೆಂಟಾಗಿ ಮಾಡಿರ್ತಾರೆ. ಬಟ್ ಇಲ್ಲಿ ನಂದು ಮನೆಯಲ್ಲಿ ನಾಟಿ ಸ್ಟೈಲ್ ಮಾಡಿರೋದು. ದಹಿ ಬೆಂಡಿ ಅಂದರೆ ನಮ್ಗೆ ಅದು ಪಲ್ಯ ರೆಡಿ ಆಯಿತು. ಇವಾಗ ನಾನು ಪರೋಟ ಲಟ್ಸ್ಕೊತಾ ಇದ್ದೀನಿ. ನಾರ್ಮಲ್ ಚಪಾತಿ ಟೈಪ್ ಲಟ್ಸ್ಕೊಂಡ್ರೆ ಸಾಕು, ಯಾಕೆಂದರೆ ನಮ್ಮ ಮಧ್ಯಾಹ್ನಕ್ಕೆ ಲಂಚ್ ಪ್ಯಾಕಿಂಗ್ ಏನಾದರೂ ಮಾಡಿದ್ರೆ ಲೇಯರ್ಸ್ ಟೈಪ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬಟ್ ಇವಾಗ ಬಿಸಿಲೇ ತಿನ್ಕೋತೀವಲ್ವ ನಾವು, ಹಾಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಈ ರೀತಿ ನಾರ್ಮಲ್ ಚಪಾತಿ ಟೈಪ್ ಮಾಡಿಕೊಂಡ್ರೆ ಸಾಫ್ಟ್ ಇರುತ್ತೆ. ತುಪ್ಪ ನಾವು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಸಾಫ್ಟ್ ಆಗಲಿಕ್ಕೆ, ಬಟ್ ನಾನಿಲ್ಲಿ ತುಪ್ಪನೇ ಬಳಸ್ಕೊತೀನಿ, ಚೆನ್ನಾಗಿರುತ್ತೆ ಸಾಫ್ಟಾಗಿ, ಮತ್ತು ತಿನ್ನೋ ಟೈಮಲ್ಲೂ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಫೈನಲಿ ನಂದು ತಿಂಡಿ ಪ್ರೋಗ್ರಾಮ್ ಮುಗೀತು. ಇವಾಗ ಸ್ವಲ್ಪ ಸ್ನಾನ ಗೀನಲ್ಲಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸೋಣ ಅಂತ ಪಾಪು ಫುಲ್ಲು ಪೂಜೆ. ನಾನಿಲ್ಲಿ ಶ್ಲೋಕ ಹಾಕಿದ್ದೀನಿ, ಪೂಜೆ ಮಾಡ್ಕೊತಿದ್ದೀವಿ. ಪೂಜೆ ಮಾಡಿ ಎಲ್ಲ ಮುಗೀತು. ಟಿ ವಿಲಿ ಬರೋ ದೇವ್ರ ಫೋಟೋಗೂ ನಮಸ್ಕಾರ ಮಾಡಿಕೊಂಡು ಮೇಡಮ್ ಅವರು ತಿಂಡಿ ಹಾಕ್ಕೊಡಿ ಹೊಟ್ಟೆ ಹಸಿವು ಅಂದರು. ಅವ್ರಿಗೆ ತಿಂಡಿ ಹಾಕೋಣ ಅಂತ ಬಂದೆ. ಪೂಜೆ ಎಲ್ಲ ಮುಗೀತಲ್ವ, ಇನ್ನೇನು ತಿಂಡಿ ಹಾಕ್ಕೊಡೋಣ ಅಂತ. ನೋಡಿ ಇಲ್ಲಿ ಪರೋಟ ಆ್ಯಕ್ಚುಲಿ ತುಪ್ಪ ಸ್ವಲ್ಪ ಹೆಚ್ಚಿಗೆ ನಾವು ಹಾಕಿರ್ತೀವಲ್ಲ, ಸಾಫ್ಟೇ ಇದೆ. ಡಿಫ್ರೆಂಟಾಗಿ ಈ ರೀತಿ ಏನಾದರೂ ಕಾಣಿಸಿದ್ರೆ ಪಾಪುಗೆ ಫುಲ್ಲು ಇಷ್ಟ, ಹಾಗಾಗಿ ಚೆನ್ನಾಗಿ ತಿನ್ನಲಿ ಅಂತ ಪಲ್ಯನೂ ಕೊಡ್ತೀನಿ ನಾನು. ಲೇಡಿ ಫಿಂಗರ್ ಪಲ್ಯ ಅಂತ ಖುಷಿಯಾಗಿ ತಿಂತಾಳೆ ಪಾಪು. ಅವಳಿಗೆ ಲೇಡಿ ಫಿಂಗರ್ ಅಂದರೆ ತುಂಬ ಇಷ್ಟ, ಅದನ್ನೇ ತಿಂತಾಳೆ. ನೋಡಿ ಫಸ್ಟ್ ಅದನ್ನೇ ತಿಂದಿದ್ದು ಟೇಸ್ಟ್ ನೋಡೋಕ್ಕೆ. ಇವಾಗ ಚಪಾತಿ ಜೊತೆ ತಿಂತಾಳೆ. ಹೇಗಿದೆಯಮ್ಮ ಅಂದರೆ ಇರಿ ಹೇಳ್ತೀನಿ, ಟೇಸ್ಟ್ ಮಾಡ್ತಿದ್ದೀನಲ್ವಾ ಅಂತಾಳೆ. ಇವಾಗ ಚಪಾತಿ ಜೊತೆ ತಿಂದ್ಕೊಂಡು ಟೇಸ್ಟ್ ಹೇಳೋದು.
ಮೇಡಮವ್ರು ಬಾಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತಿಗೆ ಹೇಳಿಬಿಡ್ತಾರೆ ರಿಸಲ್ಟ್ ಏನು ಅಂತ. ಇಷ್ಟ ಇಲ್ಲ ಅಂದರೆ ನನಗೆ ಬೇಡ, ಚೆನ್ನಾಗಿಲ್ಲ, ಇಷ್ಟ ಇಲ್ಲ ಅಂತಾಳೆ. ಬಟ್ ಇದನ್ನು ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ಇದರಲ್ಲೇ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಬೆಂಡೆಕಾಯಿ ಪಲ್ಯ ರೆಗ್ಯುಲರಾಗಿ ಮಾಡ್ತಿರ್ತೀವಿ. ಅದ್ರ ಜೊತೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ನಾನು ಈ ರೀತಿ ದಹಿ ಬೆಂಡಿ ಮಾಡಿದ್ದೀನಿ. ಪಾಪು ಫುಲ್ಲು ಖುಷಿ ತಿಂದ್ಕೊಂಡು. ಹಾಗೆ ಇಟ್ಕೊಂಡೇ ಇದ್ದಾಳೆ ನಾನು ವೀಡಿಯೋ ಮಾಡೋದಕ್ಕೆ. ಸೂಪರಮ್ಮ ಸೂಪರ್ ಅಂತ. ಮತ್ತು ನಾನು ಹಾಕ್ಕೊಂಡು ಕೂತಿದ್ದೀನಿ ತಿನ್ನೋಣ ಅಂತ. ಫುಲ್ಲು ಮೇಡಮ್ಮವರು ನನಗೂ ಇಡಿ, ನನಗೂ ಕೊಡಿ ತಿಂದಿದ್ಲು. ಬಟ್ ನನ್ನ ಜೊತೆನೂ ಸ್ವಲ್ಪ ತಿಂದರೆ 2-3 ತುತ್ತು ಖುಷಿ. ಫೈನಲಿ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಬೇಜಾರಾಗುತ್ತೆ ಅಮ್ಮ, ನಾನು ಎಲ್ಲಾದರೂ ಕರ್ಕೊಂಡೋಗಿ ಅಂತಾಳೆ. ಹಾಗಾಗಿ ಹೊರ್ಗಡೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೊರಟಿದ್ದೀವಿ. ಫುಲ್ಲು ಮನೆಯಲ್ಲಿ ತುಂಬ ಬೇಜಾರು, ನಾನೆಲ್ಲಾದರೂ ಕರ್ಕೊಂಡೋಗಿ ಅಂತ ಹಿಂಸೆ ಕೊಡ್ತಾಳೆ. ನೋಡಿ, ಇವ್ರಿಗೆ ಬೇಜಾರಂತೆ, ನಮಗಿನ್ನೇನು ಬೇಜಾರಾಗಲ್ವಾ ಡೈಲಿ ಮನೇಲಿರೋರಿಗೆ. ಹಾಗೆ ಒಂದು ರೌಂಡು ಓರೇನು ಮಲೆಗೆ ಹೋಗೋಣ ಅಂತ ಬಂದು ಓಡಾಡಿಕೊಂಡು ಸುತ್ತಾಡಿಕೊಂಡು ಹಾಗೆ ಒಂದು ರೌಂಡು ಸ್ವಲ್ಪ ಹೊತ್ತು ಏನೋ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಫುಲ್ಲು ನಾನು ಓರೇನ್ ಮಲೆ ಒಳಗಡೆ ಅವಳೇನು ಓಡಾಡ್ಸಲ್ಲ, ಸುತ್ತಲ್ಲ. ಲೇಕ್ ಅಂದರೆ ಬ್ಯಾಕ್ ಸೈಡು ಲೇಕ್ ಪ್ಲೇಸ್ ಇದೆಯಲ್ಲ, ಲೇಕ್ ಸೈಡು ಆ ಕಡೆ ಕರ್ಕೊಂಡೋದ್ರೆ ಫುಲ್ಲು ಖುಷಿ. ಅಲ್ಲಿ ಬೇರೆ ಈ ಸಮ್ಮರ್ ವೆಕೇಷನ್ಸ್ಗೆ ಫುಲ್ಲು ಈ ರೀತಿ ಅಂದರೆ ಗೇಮ್ಸನ್ನು ಕಂಡಕ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲ ಥರ ಗೇಮ್ಸನ್ನು ಇಟ್ಟಿದ್ದಾರೆ. ಅದನ್ನು ಫುಲ್ಲು ಅದಾಡ್ತೀನಿ ಬಟ್ ತುಂಬ ದಿವಸದಿಂದ ಇಟ್ಟಿರೋದ್ರಿಂದ ಸ್ವಲ್ಪ ಅದು ಕೆಲಸ ಮಾಡೋದಾಯಿತು ಅಥವಾ ಅಲ್ಲಿ ಡಸ್ಟು ಅದೆಲ್ಲ ತುಂಬ ಡಿಫ್ರೆಂಟ್ ಇತ್ತು. ತುಂಬ ಮಕ್ಕಳು ಆಡಿ ಇದಾಗಿತ್ತು. ಹಾಗಾಗಿ ಏನೋ ಒಂದು ಐಸ್ ಕ್ರೀಮು ಅದು ಇದು ಕೂರಿಸಿದ್ದೀವಿ. ಸುಮ್ಮನೆ ಬೇಡ, ಅದು ಬೇಡ, ಇದು ಬೇಡ ಅಂತ. ಇಲ್ಲ ಅಂದರೆ ನಾನು ಇದಾಡ್ತೀನಿ ಅಂತ ಸುಮ್ಮನೆ ತಲೆ ತಿಂತಾಳೆ. ಆದರೂ ನಾವು ಅಲ್ಲಿ ಕೂತಿದ್ರೆ ಅವಳೋಗಿ ಆಡ್ಕೊಂಡು ಬರೋಳು. ಅಂದರೆ ಸುಮ್ಮನೆ ನೋಡಿಕೊಂಡು ಆಟ ಆಡ್ಕೊಂಡು ಸ್ವಲ್ಪ ಬರೋಳು. ನನಗೆ ಕುಲ್ಫಿ ಬೇಕು, ಕಪ್ ಐಸ್ ತಿನ್ನಮ್ಮ ಅಂದರೆ ಕೇಳೋದೇ ಇಲ್ಲ. ಕುಲ್ಫಿ ಬೇಕು ಅಂತ ಕುಲ್ಫಿ ತೊಗೊಂಡು ಈ ರೀತಿ ಮೇಲೆಲ್ಲ ಚೆಲ್ಕೊಂಡು ಆಟ ಆಡಿಕೊಂಡು ಬೇಡ ಕತೆ. ಇವ್ರಿಗೆ ಮಕ್ಕಳಿಗೇ ಮನೇಲಿದ್ದು ಬೇಜಾರಂತೆ. ಫೈನಲಿ ಓಡಾಡಿಕೊಂಡು ಎಲ್ಲ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಯಲ್ಲಿ ನೋಡೋಣ ಏನು ಹೇಳ್ತಾಳೆ ಮೇಡಮ್ಮು, ಫುಲ್ಲು ಖುಷಿ ಆದ್ರಾ ಏನು ಅಂತ. ಬಟ್ ಅವಳು ಅಲ್ಲೇ ಹೇಳಿದ್ಲು ಆ್ಯಕ್ಚುಲಿ ಖುಷಿ ಆಯಿತು, ಆರಾಮಾಯಿತು, ಫ್ರೀ ಆಯಿತು ಮೈಂಡು ಅಂತ. ಅವಳಿಗೆ ಫುಲ್ಲು ಮೈಂಡ್ ಅಪ್ಸೆಟ್ ಆಗಿದೆ, ಮೂಡ್ ಸರಿ ಇಲ್ಲ ಅಮ್ಮ ಅಂತ ಇರ್ತಾಳೆ. ಏನೋ ಒಂಥರ ಅವಳು ಖುಷಿ. ಬಟ್ ಮಕ್ಕಳನ್ನ ಮನೇಲೇ ಎನಿ ಟೈಮ್ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅವ್ರ ಮೈಂಡ್ ಫುಲ್ಲು ಹಾಗೆ ಹೀಗೆ ಅಂತಲೇ ಇರ್ತಾರೆ. ಅಂದರೆ ಬೇಜಾರಾಗುತ್ತೆ, ಬೋರ್ ಹೊಡೆಯುತ್ತೆ, ಏನೇನು ಹೇಳ್ತಾಳೆ ಗೊತ್ತಾ. ಫೈನಲಿ ನಾವು ಮನೆಗೆ ಬಂದ್ವಿ. ಫುಲ್ಲು ಓಡಾಡಿ ಎಲ್ಲ ಕಡೆ ಫುಲ್ಲು ಸುಸ್ತಾಗಿದೆ ಅಂತೆ ಮೇಡಮ್ಗೆ. ಮಲಗಿಬಿಟ್ಟಿದ್ದಾರೆ. ಏನಾದರೂ ತಿಂದ್ಕೊಂಡು ಮಲಗಿದ್ರೆ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ರೆಸ್ಟ್ ಮಾಡೋಕ್ಕೆ ಬಿಟ್ವಿ. ಏನೋ ಅದು ಇದು ತಿನ್ಕೊಂಡ್ಲಲ್ವಾ, ಸ್ವಲ್ಪ ಲೈಟಾಗಿ ಏನಾದರೂ ಕೊಡೋಣ ನೈಟಿಗೆ ಅಂತ ಕೊಟ್ಟು ಮಲಗಿಸೋಣ, ಅಲ್ಲಿ ತನಕ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ನಾನು ಡಿಸ್ಟರ್ಬ್ ಮಾಡಲಿಲ್ಲ. ಮಲಗಿದಾಳೆ ನೋಡಿ ಫುಲ್ಲು ಮೇಡಮ್ಮವರು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.